ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಧರ್ಮಸ್ಥಳದ ಬಗ್ಗೆ ನಿಜವಾಗಿ ನಿಮಗೆ ರೇಜಿಗೆ ಅನಿಸ್ತಿರ್ಬೋದು, ಬಟ್ ಅಲ್ಲಿ ಆದಂಥ ದುರಂತಗಳನ್ನು ನೆನಪಿಸ್ಕೊಂಡಾಗ ನಾವೆಲ್ಲರೂ ಮಾನವೀಯ ದೃಷ್ಟಿಯಿಂದ ಆ ಧರ್ಮಸ್ಥಳದಲ್ಲಾದ ಅನ್ಯಾಯಗಳಿಗೆ, ಅತ್ಯಾಚಾರಗಳಿಗೆ, ಕೊಲೆಗಳಿಗೆ ಒಂದು ಅಂತಿಮ ರೂಪವನ್ನು ನಿರ್ಮಿಸಬೇಕಾಗಿದೆ, ಮಾಡಿಸ್ಬೇಕಾಗಿದೆ ಸಿದ್ದರಾಮಯ್ಯ ಸರ್ಕಾರದಿಂದ. ಸಿದ್ದರಾಮಯ್ಯ ಸರ್ಕಾರ ಅವರು SIT ನಿಮಿಷ ಕೈ ತೊಗೊಂಡ್ಬಿಟ್ಟಿದ್ದಾರೆ. ಒಂದಿಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ, ಆ ಮಾತು ಬೇರೆ. ಆದರೆ ಅದರ ಮುಖ್ಯ ಉದ್ದೇಶ ಏನು? ಇವತ್ತು ಯಾವುದೋ ಒಂದು ಕಮಿಷನ್ ನೇಮಿಸಲಿ, ಯಾವುದೋ IT, ಯಾವುದೋ CBI, ಯಾವುದೋ CID, ಯಾವುದೋ ಲೋಕಾಯುಕ್ತ ನೇಮಿಸಿದ್ರು, ಉದ್ದೇಶ ಏನಿರ್ತದಪ್ಪ ಅಂತಂದ್ರೆ ಅಲ್ಲಿ ಆದಂಥ ಅನ್ಯಾಯಗಳಿಗೆ ಒಂದು ಮುಕ್ತಿ, ಅನ್ಯಾಯ ಮಾಡೋರು ಯಾರು, ಅತ್ಯಾಚಾರಗಳು ಯಾರು, ಕೊಲೆಗಾರರು ಯಾರು ಎಂಬುದನ್ನು ಗುರುತಾಡದ ಅಮಾಯಕರಿಗೆ ಹಾಗೂ ಅನ್ಯಾಯವನ್ನು ತಪ್ಪಿಸಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಅದಕ್ಕೂ ಸಾಕ್ಷಿಗಳು ಸಾಕಷ್ಟು ಇದಾವೆ. ಏನು ಹೇಳೋದ್ರಲ್ಲಿ ಏನು ಅರ್ತಿಲ್ಲ. ಮರಳಿ BS ಉಗ್ರಪ್ಪ ಅವ್ರದ್ದು ಇವ್ರದ್ದು ಹೇಳೋದ್ರಾಗ ಏನೂ ಅರ್ತಿಲ್ಲ. ಇವರು ಸಾಕಷ್ಟು ವರದಿಗಳು ಕೊಟ್ಟಿದ್ದಾರೆ. ಅದಲ್ಲ ಹೌದಪ್ಪ ಇಲ್ಲಿ ಆಗಿದೆ. BS ಉಗ್ರಪ್ಪನವ್ರಂದು ಕೊಟ್ಟು 8 ವರ್ಷ ಆಯ್ತು ಈಗ. ಆದರೂ ನೋ. ಮತ್ತು CBI ತನಿಖೆ ಆಯಿತು, ಅಲ್ಲಿ ಮತ್ತೇನೋ ಬೇರೆ ಬೇರೆ ತನಿಖೆಗಳಾದವು, CID ತನಿಖೆಗಳಾದವು, ಏನೂ ಉತ್ತರ ಇಲ್ಲ. ಈ ಎಲ್ಲ ದುರಂತಗಳಿಗೆ ಕಾರಣ ಏನು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಕೊನೆಗೆ ಏನೋ ಒಂದಿಷ್ಟು ವಕೀಲರು, ಸುಪ್ರೀಂ ಕೋರ್ಟ್ ವಕೀಲರು, ಹೈಕೋರ್ಟ್ ವಕೀಲರು, ಒಟ್ಟಾರೆ ವಕೀಲರು ದೊಡ್ಡ ಪ್ರಯತ್ನ ಮಾಡಿ 164 ಅಡಿಯಲ್ಲಿ ಒಬ್ಬ ಸಾಕ್ಷಿದಾರ, ಮುಸುಕುದಾರಿ ಭೀಮ ಅವನು ಕರ್ಕೊಂಡು ಬಂದು ಹೇಳಿಸಿದ್ರು. ಸಾಕ್ಷಿ ಹೇಳಿದ ಪಾಪ ಸ್ವಮನಸ್ಸಿಂದ, ಪ್ರೀತಿಯಿಂದ, ಒಬ್ಬರ ಮುಂದೆಲ್ಲ, ತಿಮ್ಮರಳ್ಳಿಯವ್ರ ಮುಂದೆ ಹೇಳಿದ, ಮಟ್ಟೇರವ್ರ ಮುಂದೆ ಹೇಳಿದ, ನಮ್ಮ ಈ ಒಂದು ಒಕ್ಕಲಿಗ ಸಮುದಾಯದ ಗುರುಗಳು ವಿಶ್ವೇಶ್ವರ ನಿರ್ಮಲಾನಂದ ಸ್ವಾಮೀಜಿಯವರು ಅವ್ರ ಮುಂದೆ ಹೇಳಿದ, ಎಷ್ಟು ಸಿಕ್ತು ಎಲ್ಲರ ಮುಂದೆ ಹೇಳಿದ. ಕೊನೆಗೆ ಓಪನ್ ಆಗಿಯೂ ಬೇರೆ ಬೇರೆ ನ್ಯೂಸ್ಗೆ ತನ್ನ ವಿಚಾರಗಳನ್ನು ಹಂಚ್ಕೊಂಡ. ಅದು ಒಬ್ಬ ಸಾಮಾನ್ಯ ಮನುಷ್ಯ. ಪಾಪ ಗೊತ್ತಾಗಬಾರ್ದು, ಗೊತ್ತಾದ್ರೆ ಸಾಕ್ಷಿನ ಮುರಿತಾರೆ, ತಮ್ಮ ಬೇಕಾದಂಗೆ ಬದಲಾವಣೆ ಮಾಡ್ತಾರೆ ತಿಳ್ಕೊಂಡು ಬಹಳ ದಿನಗಳವರೆಗೆ ಮುಸುಕ ಹಾಕಿ ಪಾಪ ಎಲ್ಲ ತೋರಿಸ್ತಾ ಇದ್ದ. ಹೆಣಗಳೆಲ್ಲಿ ಹೋತಿದ್ನಿ, ಮಾಡಿದ್ನಿ ಅಂತೇಳಿ. ಅದು ಅದ್ರದ್ದು ಅವ ಅಪೇಕ್ಷೆ ಮಾಡಿದಷ್ಟು 100 ಶವಗಳು ಸಿಗಲಿಲ್ಲ, ಅಥವಾ ಸಿಗೋ ಜಾಗ ಬಿಟ್ಟು ಬೇರೆ ತೋರಿಸಿದ್ದು ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಮಂಜುನಾಥ್ ಗೌಡನಂತಹ ಅಲ್ಲಿ CPI ಯಾರು ಇದ್ದರು, ಸೇರಿದ್ರು ಒಳಗೆ, SIT ಒಳಗೆ ಜನ ಇದ್ದಾರೆ. ಅವರು ಅವನನ್ನು ಬೆದರಿಸುವಂಥ ಕೆಲಸ ನಿರಂತರವಾಗಿ ಮಾಡ್ತಾಯಿದ್ರು ಅನ್ನೋದು ಬೆಳಕಿಗೆ ಬಂದ ನಂತರದಲ್ಲ. ಮೇಲೆ ಬೆದರಿಸೋದು, ಏನು ಉಳಿಗಾಲಿಲ್ಲ ಅಂತ ಹೇಳೋದು. ಯಾಕಂದ್ರೆ ನಿರಂತರ ಹಲವು ವರ್ಷಗಳಲ್ಲಿ ಜೀವನ ಕಳೆದಂಥ ವ್ಯಕ್ತಿ ಅವನು. ಭಯಪಟ್ಟು ಓಡಿ ಹೋಗಿದ್ದ. ಈ ಚಿನ್ನಯ್ಯ, ಇವತ್ತು ಚಿನ್ನಯ್ಯ ಅದಕ್ಕೈತಿ ನಾವು, ಅವನ ಹೆಸರು ಚಿನ್ನಯ್ಯ. ಕೆಲಸ ಮಾಡೋವಲ್ಲೇ, ಗಟರ್ ಸ್ವಚ್ಛ ಮಾಡುವಂಥ ವ್ಯಕ್ತಿ, ಪಾಪ ದಲಿತ ಅಷ್ಟೇ. ಓದಿದವ ಅಲ್ಲ, ಜೊತೆಗೆ ಏನೋ ಒಂದು ಧೈರ್ಯ ಮಾಡಿ ಹೇಳಿದ್ದ, ಸತ್ಯ ಹೇಳುವಂಥ ಕೆಲಸ ಮಾಡಿದ್ದ. 164 ಅಡಿ ಒಳಗೆ ಸ್ಟೇಟ್ಮೆಂಟ್ ಸಾಕಷ್ಟು ಕೊಟ್ಟಿದ್ದಕ್ಕೆಲ್ಲ ಕಾರಣರು ಹೆಗ್ಗಡೆ ಅವರು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದ. ಆದರೆ ಈ ಒಳ ಸೇರಿದಂಥ SITಯಲ್ಲಿ ಒಳ ಸೇರಿದಂಥ ಸೇರಿಸಲಾಯಿತು, ಅದು ಮಾತು ಬೇರೆ. ಈ ಕಾವಂದರ ಜನ ಅವನು ಭಯ ಪಡಿಸ್ತಾನೆ ಇದು ನಿರಂತರವಾಗಿ. ಯಾವ ಕಾರಣಕ್ಕೆ ಹೆಣಗಳು ಸಿಗಲು, ಯಾವ ಪ್ರಮಾಣದಲ್ಲಿ ಹೇಳಿದ ಪ್ರಮಾಣದಲ್ಲೇ ಅದು ಬೇರೆ ಕಡೆ ಇದ್ದು ಅಥವಾ ಇರಲಿಕ್ಕಿಲ್ಲ ಅನ್ನೋಗಿದ್ದು ವಿಠ್ಠಲಗೌಡ ತೋರಿಸಿ ಕೊಟ್ಟರು. ಒಮ್ಮೆಲೆ 8 ಹೆಣಗಳು ಮೇಲನ ಸಿಕ್ಕು. ಅವ್ರದ್ದು ಏನೋ ರಿಪೋರ್ಟ್ ಬರಬೇಕಾಗಿದೆ, FSL ವರದಿ ಸಿಕ್ಕು, ಸಣ್ಣ ಕ್ವಶನ್ ಸಿಕ್ತು, ಹರಿದ ಹೆಣ್ಮಕ್ಳು ಇವು ಪದ ಸಿಕ್ಕು. ಇವತ್ತರಿಗೆ ಅವು ಯಾರು ಏನು ಎಂತೂ ಪತ್ತೆ ಆಗ್ತಾಯಿಲ್ಲ. ಸಿಕ್ಕು, ಅದು ಇವು ಹೇಳಿದರೆ ಕಡಿಮೆ, ಅದು 6 ಇನ್ನೊಂದು 2 ಕಡೆ ಸಿಕ್ತಿವ್ರದ್ದು. ಆದರೆ ಅಪೇಕ್ಷಿಸಿದಷ್ಟು ಸಿಗಲಿಲ್ಲ ಅಂದಾಗ ಶುರು ಮಾಡಿದ್ರು ನೋಡ್ರಿ, ಬುರ್ಡೆ ಗ್ಯಾಂಗ್ ಅಂತೇಳಿ. ಬುರ್ಡೆ ತಂದು ಬುರ್ಡೆ ಗ್ಯಾಂಗ್ ಅದ. ಆ ಗ್ಯಾಂಗದಿಂದ ಅವರು ಆದಷ್ಟು ಮಾನಸಿಕವಾಗಿ, ಒಂದು ನೈತಿಕವಾಗಿ ಎಲ್ಲ ರೀತಿ ಹಿಡಿಯೋ ಕೆಲಸ ಮಾಡಿದರು. ಜೊತೆಗೆ SIT ಅಂತೂ ಈ ವಿಷಯದಲ್ಲಿ ನಿಜವಾಗಿಯೂ ಯಾರ ಮೇಲೆ ಆರೋಪ ಇತ್ತು ಅವ್ರು ತನಿಖೆ ಮಾಡೋದು ಬಿಟ್ಟರೆ, ಪಾಪ ಈ ಬಡ ದಲಿತ ವ್ಯಕ್ತಿ ಚಿನ್ನಯ್ಯನ ಎನ್ಕ್ವೈರಿ ಮಾಡಲಿಕ್ಕೆ ಶುರು ಮಾಡಿದರು. ಸಾಕ್ಷಿದಾರನ ಎನ್ಕ್ವೈರಿ ಮಾಡಲಿಕ್ಕೆ ಹೆಚ್ಚಿದ್ರು. ಯಾವ ಸಾಕ್ಷಿದಾರ ಯಾರ ಮೇಲೆ ಆರೋಪ ಮಾಡಿದ್ದ ಅವ್ರ ಸಾಕ್ಷಿ ಅವ್ರನ್ನ ಎನ್ಕ್ವೈರಿ ಮಾಡಲಿಲ್ಲ, ಮಾಡಲಿಕ್ಕೆ ಶುರು ಮಾಡಿದರು.
ಕೇಸ್ ಆಗಿ ಗೊತ್ತಾಗಲಿಕ್ಕೆ ನಿಧಾನಕ್ಕೆ ಇದು ಮುಚ್ಚಾಕೋ ಪ್ರಯತ್ನ ಅಂತ ಆರಂಭದಲ್ಲಿ ನಾವೆಲ್ಲ ಬೆಂಬಲಿಸಿದವರು SITಯನ್ನು ಅಡ್ಡಿರ್ಬೋದು ಏನೋ ಸತ್ಯ ಹೊರಗೆ ಬರ್ತದೆ CBI ಮಾಡಲಾರ ಕೆಲಸ ಇದು ಮಾಡ್ತದೆ ಸಿದ್ದರಾಮಯ್ಯ ಮೇಲೆ ಭರವಸೆ ಸಿದ್ದರಾಮಯ್ಯ SIT ನೇಮಿಸಿದ್ರೆ ಆಗ್ತದೆ ಅಂತೇಳಿ ದುರಂತಪ್ಪ ಅಂದ್ರೆ ಅದು ಮುಚ್ಚಾಗೋ ಕೆಲಸ ಅದು ಚೆನ್ನೈನ ಮೂಲಕ ಮಾಡಿಸಾಗಿತ್ತು ಮತ್ತು ಇನ್ನೊಂದು ಹೇಳಿಕೆ ಕೊಡಿಸ್ಲಿಕ್ಕೆ ಹಚ್ಚಿದ್ದು ಒಮ್ಮೆ ಹೇಳಿದ ಹೇಳಿಕೆ ಮತ್ತೊಮ್ಮೆ ರಿಪೀಟ್ ಚೇಂಜ್ ಮಾಡ್ತಾರೆ ಮನುಷ್ಯರು ಅಪೋಸಿಟ್ ಹೇಳ್ತಾನೆ ಚೆಂಬ್ರೋಡಿ ಕಾರಣ ಅವ್ರ ಕಾರಣ ಇವ್ರ ಕಾರಣ ಇವರೆಲ್ಲ ಏನು ಹೋರಾಟಗಾರರಿದ್ದರು ಅಥವಾ ಸಾಕ್ಷಿದಾರರಿದ್ದರು ಅಥವಾ ಯಾರು ದೂರದಾರಿದ್ದರು ಅವ್ರನ್ನ ಟಾರ್ಗೆಟ್ ಮಾಡಿಸೋಕೆ ಹಚ್ಚಿಬಿಡ್ತಾರೆ ಅವ್ರ ಕಡೆಯಿಂದ ಯಾವ ಕಾರಣದಿಂದ ಇವರೇನೋ ಸಾಕ್ಷಿ ಸಿಕ್ಕ ಇಡೀ ಈ ಒಂದು ವ್ಯವಸ್ಥೆ ಸ್ವಚ್ಛ ಆಗ್ತದೆ ಸ್ಪಷ್ಟ ಆಗ್ತದೆ ಅಂತ ಕುಣಿದಾಡ್ತಾ ಇದ್ರು ಅವ್ರಿಗೆ ಅವ್ರ ಕಡೆಯಿಂದ ಹೊಡೆತ ಕೊಡುವಂಥ ಕೆಲಸ ಮಾಡಿದರು ಅವ್ರ ಹೆಣ್ಮಕ್ಕಳನ್ನು ಹಂಚಿಸಿದ್ರು ಅಂತ ಒಂದಿಷ್ಟು ಆರೋಪಗಳು ಮಾಡ್ತಾ ಇದ್ದಾರೆ ಆದರೆ ಸ್ವತಃ ಅವ್ರಿಗೆ ಹೇಳಿಕ್ಕೆ ಸಹ ಧೈರ್ಯ ಇಲ್ಲ ಆ ಜನಕ್ಕೆ ಪಾಪ ಅಷ್ಟು ವೀಕ್ ಅದಾರ ಮೆಂಟಲಿ ಯಾರು ಮಾಡಿದರು ಯಾಕೆ ಬದಲು ಮಾಡಿದ ಆ ಸ್ಟೇಟ್ಮೆಂಟ್ ಏನಕ್ಕೆ ಕಾರಣ ಐತೆ ಹಿಂದಿದ್ದವ್ರು ಯಾರ ಇವತ್ತು ಕೇಳಿ ಮಾತ್ರ ಸುಳ್ಳು ಹೇಳ್ತಾರಲ್ಲ ಅಂತ ಶುರು ಮಾಡ್ತಾರೆ ಈ ಬುರುಡೆ ಕೇಸ್ತವ್ರು ಅವ್ರು ಅದಕ್ಕಾಗಿ ಈ ಚೆನ್ನೈನಿಂದ ಇವತ್ತು ರವಿ ಪ್ರಸನ್ನ ಮೇಡಮ್ ಅವ್ರು ಹೇಳ್ತಾರೆ ಇಲ್ಲ ಅವನ್ನ ಸರಿಯಾಗಿ ಎನ್ಕ್ವೈರಿ ಮಾಡಿದ್ರೆ ಸ್ವತಃ ಆ ಸೌಜನ್ಯಾಳಕ್ಕೆ ನಮಗೆಲ್ಲ ಜ್ಞಾನದಿಂದ ತಿಳುವಳಿಕೆ ಐತಿ ಇವ್ರ ಮುಂದೆ ಆಗ್ಯದ ಇವ್ನು ಸಾಕ್ಷಿದಾರ ಆಗ್ತಾನಂತ ಹೇಳಿದಾರೆ ಆ ಸಾಕ್ಷಿನ ನಂಬಂಥ ಸ್ಥಿತಿ ತಂದಿಟ್ಟಿದ್ದಾರೆ ಇವತ್ತು ಯಾರ ಮೇಲೆ ಆರೋಪ ಮಾಡ್ತಿದ್ರು ಅವರು ನಿಶ್ಚಿತವಾಗಿ ಅಂತ ಅನಿಸ್ಲಿಕ್ಕೆ ಇರ್ತದೆ ಇವತ್ತು ಇವತ್ತು ಏನು ಹೇಳಿದ್ರು ಸತ್ಯ ಅನ್ನಿಸ್ತಾನೇ ಇಲ್ಲ ಬಿಡಪ್ಪ ಒಮ್ಮೆ ಹಂಗೆ ಹೇಳಿದ ಒಮ್ಮೆ ಹಿಂಗೆ ಹೇಳ್ತಾನೆ ಅಂತೇಳಿ ಇದನ್ನು ಮಾಡಿಸೋರು ಇಟ್ಟು ಬುದ್ಧಿವಂತ ವರ್ಗ ಇಟ್ ಈಸ್ ಪ್ಲ್ಯಾಂಟೆಡ್ ಹಿಂಗೆ ಮಾಡಿ ಇವತ್ತು ಅವ್ನ ಮಾತನ್ನು ನಂಬದಂಗೆ ಸರ್ಕಾರ ನಂಬದಂಗೆ ಕೋರ್ಟ್ಗಳು ನಂಬದಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಹೀಗಾಗಿ ಇವತ್ತು ರವಿ ಪ್ರಸನ್ನ ಹೇಳೋದಿಲ್ಲ ಅವ್ರು ಎನ್ಕೊಂಡ್ಬಿಟ್ರೆ ಗೊತ್ತಾಗ್ತದೆ ಅಂತೇಳಿ ಆದ್ರೆ ಎನ್ಕ್ವೈರಿ ಮಾಡ್ರೆ ಅವ್ರ ಮಾತು ನಂಬೋರು ಅವ್ರು ಚೆನ್ನೈನ ಮಾತು ನಂಬೋರು ಅವ್ರು ಈಗ ಸುಳ್ಳು ಹೇಳಿದಾರಪ್ಪ ಅವ್ನು ಹಂಗೆ ಹೇಳ್ತಾನೆ ಹಿಂಗೆ ಹೇಳ್ತಾನೆ ಅವ್ರ ಮಾತು ನಂಬೋಗಿಲ್ಲ ಅಂತ ಕೋರ್ಟ ಇವತ್ತು ಇಡೀ ವ್ಯವಸ್ಥೆನೇ ಅವ್ರ ಪರ ಅದ ಧರ್ಮಸ್ಥಳದ ಖಾವಂತರ ಪರ ಅದ ಎಲ್ಲಿ ಹೋದರು ಅದಕ್ಕೆ ಇವತ್ತು ಹೆಣ್ಮಕ್ಳು ಏನು ನಿರ್ಧಾರ ಮಾಡಿದಾರ ಇಲ್ಲಪ್ಪ ಕೊಂದವ್ರು ಯಾರಾಗ ಅವರಲ್ಲ ಹೋಗ್ಬಿಟ್ಟು ಬಿಡೋಣ ಅವ್ರನ್ನ ನಮಗೆ ಅವ್ರ ವೈರತ್ವಿಲ್ಲ ಅದು ಕೊಂದವ್ರು ಯಾರು ಇಷ್ಟು ಮರ್ಡರ್ ಆಗಿದಾವೆ ಎಷ್ಟು ಪ್ರಮಾಣದಲ್ಲಪ್ಪ ಅಂತಂದ್ರೆ ಲೆಕ್ಕಿಲ್ಲದಷ್ಟು ಮರ್ಡರ್ ಆಗಿದಾವೆ ಕೊಲೆಗಳಾಗಿದ್ದಾವೆ ಲೆಕ್ಕಿಲ್ಲದಷ್ಟು ಭೂಮಿ ಅವ್ಯವಹಾರಗಳಾಗಿದ್ದಾವೆ ಇವೆಲ್ಲವೂ ಇವತ್ತು ತನಿಖೆ ಆಗಬೇಕಲ್ರಿ ಯಾರು ಮಾಡಿದವರು ಇದ್ರ ಹಿಂದಿದ್ದಾರೆ ಯಾರು ಅನ್ನೋದು ಇವ್ರು ಯಾರೂ ಅವ್ರ ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ ಹೆಗ್ಗಡೆ ಅವ್ರ ಹೆಸರು ಬೇಕಾಗಿಲ್ಲ ಪಾಪ ಇರಲಿ ಪ್ರಾಮಾಣಿಕರಿದ್ದಾರನು ಆದರೆ ಹಾಗಾದ್ರೆ ಮಾಡಿ ಅವ್ರು ಬಿಟ್ಟರೆ ಯಾರಿದ್ದಾರೆ ಅಲ್ಲಿ ಮಾಡೋರು ಅದಕ್ಕೂ ಉತ್ತರ ಹುಡುಕ್ಬೇಕಲ್ಲ ಇವತ್ತು ಎಂತ ಅಂತನ ಆದ್ರೆ ತಾವು ಸೂಚನೆ ಮಾಡ್ಕೊಂಡ್ರೆ ಎಲ್ಲರೂ ಹೆಂಗಪ್ಪ ಇದು ಯಾವ ರೀತಿ ಅನ್ನೋದು ಇವತ್ತು ಎಲ್ಲರೂ ಒಂದು ಬಹುಮುಖ್ಯ ಪ್ರಶ್ನೆ ಆಗ್ಯದ ಹೀಗಾಗಿ ಅಲ್ಲಿ ಈ ಡಿಸೆಂಬರ್ 14ರಂದು ಕೂಡಿದಂಥ ಹೆಣ್ಮಕ್ಳು ಬೆಳತಂಗಡಿಯಲ್ಲಿ ತಮಗೇನು ತಿಳಿದ ಆ ರೀತಿಯಲ್ಲೇ ಹಿಗ್ಗಾಮುಗ್ಗ ಈ ಸರ್ಕಾರವನ್ನು ಜೊತೆಗೆ ಈ ತನಿಖೆಯನ್ನು ಇವತ್ತು ಟೀಕ್ಸು ಜೊತೆಗೆ ಖಂಡಿಸ್ತಾ ಇದ್ದಾರೆ ನೋವಿನಿಂದ ಆಗಬೇಕು ತನಿಖೆ ಆಗಬೇಕು ಯಾರನ್ನು ಗುರುತಾಗಬೇಕು ನಮಗೆ ಕೊಂದವರು ಯಾರು ಪತ್ತೆ ಆಗಲೇಬೇಕು ಆಗಲಿಕ್ಕೆ ನಾವು ಬಿಡೋದೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಸರ್ಕಾರ ಇದ್ದಿದ್ದು ಈ ದಿಶೆಯಲ್ಲಿ ಆಯಿತು ಉತ್ತರ ಕರ್ನಾಟಕದ ಮುಗಿತು ನಿನ್ನೆಗೆ ಮುಗಿದೋಗಿ ಬಿಡಿದು ಬೆಳಗಾವಿ ಸದನ ಮತ್ತು ಮುಂದಿನ ವರ್ಷ ತನಕ ಅಲ್ಲಿ ತನಕ ಇವರು ಸ್ಟ್ರೈಕ್ ಮಾಡ್ತಾನೆ ಇರ್ತಾರೋ ಮತ್ತೇನು ಮಾಡ್ತಾರೋ ಗೊತ್ತಿಲ್ಲ ಬಂದಾಗ ಒಂದು 10 ದಿವಸ ಬರ್ತಾರೆ ಟೆಂಟ್ ಹೊಡಿತಾರೆ ಕೂಗ್ತಾರೆ ಹೋಗ್ತಾರೆ ಆದರೆ ಏನು ಎಲ್ಲಿರುತ್ತೆ ಅಲ್ಲೇ ಇರ್ತೈತೆ ಅದು ಇದು ಸಹಿತ ಹಂಗೆ ಆಗ್ತದೇನೋ ಅಂತೇಳಿ ನೋಡೋಣ ಅದೇನೋ ಇರಲಿ ಈಗ ಅಟ್ಲೀಸ್ಟ್ ಈ ಕಡೆ ಈ ಹೆಣ್ಣು ಮಕ್ಕಳೇನು ಕೂಗ್ತಾ ಇದ್ದಾರೆ ಇಲ್ಲಿ ಎನ್ಕ್ವೈರಿ ಆಗಲಿ ತನಿಖೆ ಆಗಲಿ SIT ಕಡೆಯಿಂದ ಸತ್ತು ಹೊರಗೆ ಬರಲಿ ಅಂತೇಳಿ ಆ ಕಡೆ ಸಿದ್ದರಾಮಯ್ಯವ್ರ ಮನಸ್ಸು ಹಾಕಬೇಕಾಗಿದೆ ಇವತ್ತು ಮತ್ತು ಇದು ಭಾಳ ದೊಡ್ಡದಾದ ಹಗರಣ ಇದು 1 2 ಅಲ್ಲ 100 ಅದಾವ ಈ ದಿಶೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅನ್ನೋಕ್ಕಿಂತ ಸಿದ್ದರಾಮಯ್ಯನವರು ಸಮಾಜವಾದಿಗಳು ಇದಕ್ಕೊಂದು ನ್ಯಾಯ ಕೊಟ್ಟ ಕೊಂದವರನ್ನು ಶಿಕ್ಷೆ ಒಳಪಡಿಸಿದ್ರೆ ನಿಶ್ಚಿತವಾಗಿಯೂ ಈ ಹೆಣ್ಣು ಮಕ್ಕಳ ಮನಗೆಲ್ಲುವಲ್ಲೇ ಯಶಸ್ವಿ ಆಗ್ತಾರೆ ಯಾಕಂದ್ರೆ ಅರ್ಧ ಅದರ 50% ಅವ್ರ ಹೆಣ್ಮಕ್ಳಿದ್ದಾರೆ ಇನ್ನು ಕೆಲವೊಬ್ರು ಜನ ಇದ್ದಾರೆ ಆ ಮಾತು ಬೇರೆ ಆದರೆ ಆ ಹೆಣ್ಮಕ್ಳ ಮನವೊಲಿಸಿಕೊಳ್ಳುವಲ್ಲೇ ಯಾಕಂದ್ರೆ ಹೆಣ್ಮಕ್ಳ ಮೇಲೆ ಅನ್ಯಾಯ ಆಗ್ಯದ ಇಲ್ಲಿ ಅತ್ಯಾಚಾರ ಆಗ್ಯದ ಹತ್ಯೆ ಆಗ್ಯದ ಸೌಜನ್ಯ ಹಾಗೂ ಇತರೆ ಹೆಣ್ಮಕ್ಳು ಅವ್ರಿಗೂ ಗೊತ್ತದ ನಿಮಗೆ ಅಲ್ಲದೆ ಇನ್ನೂ ಅನೇಕ ಸಾವುಗಳಾಗಿದ್ದಾವೆ ಇವಕ್ಕೆಲ್ಲ ತನಿಖೆ ಆಗಬೇಕು ಅದನ್ನು ಸ್ಟ್ರಿಕ್ಟಾಗಿ ಅದರಲ್ಲೂ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಮಾಡುವಂಥ ಇನ್ನೊಮ್ಮೆ ಆಜ್ಞೆಯನ್ನು ಹೊರಡಿಸಿದರೆ ನಿಶ್ಚಿತವಾಗಿಯೂ ಒಂದು ನ್ಯಾಯ ಸಿಗಬಹುದೇನೋ ಮತ್ತು ಸೌಜನ್ಯಕ್ಕೆ ಪರಿಹಾರ ಸಿಗಬಹುದೇನೋ ನೋಡು ಏನಾಗ್ಬೋದು ಯಾಕಂದರೆ ನಾವು ನೀವು ಜ್ಞಾಪಿಸ್ತಾ ಇರಬೇಕು ಅನ್ನೋ ಕಾರಣಕ್ಕಾಗಿ ಈ ಮಾತನ್ನು ಮಾತಾಡಿದ್ದೀನಿ ಇದು ಇವತ್ತಿನ ಒಂದು ಚರ್ಚೆ ಮತ್ತು ಮುಂದಿನ ಚರ್ಚೆ ನೋಡೋಣ ಇವ್ರ ಬಗ್ಗೆ ಏನು ಬರ್ತದೆ ಅಂತೇಳಿ ನೀವು ನೋಡ್ತಾ ಇರ್ರಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರ್ರಿ ಅದ್ರ ಜೊತೆಗೆ ಶೇರು ಮಾಡ್ತಾ ಇರ್ರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.